Hello everyone, welcome back to Chalan. In today's video, we are going to learn an important topic in probability, that is addition theorem when the events are mutually exclusive. This topic is very important for BCom 4th semester revised NEP student. We already understood the meaning of mutual exclusive event in part 10 video. ಇವತ್ತಿನ ವಿಡಿಯೋದಲ್ಲಿ ನಾವು ಎಡಿಷನ್ ಥಿಯರಮ್ಗಳ ಬಗ್ಗೆ ನೋಡೋಣ. ಎಡಿಷನ್ ಥಿಯರಮ್ದಲ್ಲಿ ಮುಖ್ಯವಾಗಿ ಮ್ಯೂಚುವಲ್ ಎಕ್ಸ್ಕ್ಲೂಸಿವ್ ಇವೆಂಟ್ಗಳು ಇದ್ದಾಗ ಯಾವ ರೀತಿ ಪ್ರೊಬ್ಯಾಬಿಲಿಟಿ ಫಾರ್ಮುಲಾ ಇದೆ ಅನ್ನೋದನ್ನ ನೋಡೋಣ ಅಂತ. ಈಗ ಆಲ್ರೆಡಿ ನಾವು ಹಿಂದಿನ ವಿಡಿಯೋದಲ್ಲಿ ಮ್ಯೂಚುವಲ್ ಎಕ್ಸ್ಕ್ಲೂಸಿವ್ ಇವೆಂಟ್ ಬಗ್ಗೆ ಮೀನಿಂಗು ಎಕ್ಸಾಂಪಲ್ ಅನ್ನ ನೋಡೇವಿ. ನಿಮ್ಗೆ ಮ್ಯೂಚುವಲ್ ಎಕ್ಸ್ಕ್ಲೂಸಿವ್ ಇವೆಂಟ್ ಮೀನಿಂಗ್ ಸರಿಯಾಗಿ ಅರ್ಥ ಆಗಿತ್ತು ಅಂದ್ರೆ ಈ ಒಂದು ಥಿಯರಮ್ ಬಹಳಷ್ಟು ಸರಳವಾಗಿ ಅಂಡರ್ಸ್ಟ್ಯಾಂಡ್ ಆಗತ್ತ. In addition theorem, there are two types. First one, when the events are mutually exclusive, and second one, when the events are not mutually exclusive. Already not mutual exclusive ಕೂಡ ನಾವು ಮೀನಿಂಗ್ ಅನ್ನ ಹಿಂದಿನ ವಿಡಿಯೋದಲ್ಲಿ ನೋಡೇವಿ. ಯಾರೆಲ್ಲ ಆ ವಿಡಿಯೋಗಳನ್ನ ನೋಡಿಲ್ಲ ಅವುಗಳನ್ನ ನೋಡ್ರಿ. ಸಿಂಪಲ್ ಆಗಿ ಮ್ಯೂಚುವಲ್ ಎಕ್ಸ್ಕ್ಲೂಸಿವ್ ಇವೆಂಟ್ ದ ಮೀನಿಂಗ್ ಹೇಳೋದಾದ್ರೆ ಹ್ಯಾಪನಿಂಗ್ ಆಫ್ ಎನಿ ಒನ್ events the happening of all other events in a single trial is called as a mutual exclusive event. ಯಾವುದಾದ್ರೂ ಒಂದು ಇವೆಂಟ್ ಆಗುವಾಗ ಅಥವಾ ಜರುಗುವಾಗ ಇನ್ನೂ ಹಲವಾರು ಇವೆಂಟ್ಗಳನ್ನ ಆಗದೆ ಇರೋ ಹಾಗೆ ಅದು ತಡೆದ್ರೆ ಅದಕ್ಕೆ ಮ್ಯೂಚುವಲ್ ಎಕ್ಸ್ಕ್ಲೂಸಿವ್ ಇವೆಂಟ್ ಅಂತ ನಾವು ಕರಿತೀವಿ. ಅಂದ್ರೆ ಇದರ ಅರ್ಥ ಏನು? ಬೋತ್ ಇವೆಂಟ್ಸ್ ಕ್ಯಾನಾಟ್ ಹ್ಯಾಪನ್ ಟುಗೆದರ್ ಇನ್ ಎ ಸಿಂಗಲ್ ಟ್ರಯಲ್. ಎರಡು ಇವೆಂಟ್ಗಳು ಒಂದೇ ಟ್ರಯಲ್ ಒಳಗ ಏನಾಗಕ್ ಸಾಧ್ಯ ಇಲ್ಲ, ಆಗುವುದಕ್ಕೆ ಅಥವಾ ಜರುಗುವುದಕ್ಕೆ ಸಾಧ್ಯ ಇಲ್ಲ ಅಂದ್ರ ಮ್ಯೂಚುವಲ್ ಎಕ್ಸ್ಕ್ಲೂಸಿವ್ ಇವೆಂಟ್ ಅಂತ ನಾವು ಅದಕ್ಕೆ ಕರಿಬೇಕು. ಇದರ ಬೇಸ್ ಮೇಲಿನ ಮುಂದೆ ಎಡಿಷನ್ ಥಿಯರಮ್ ಕೂಡ ಇದೆ. ಎಕ್ಸಾಮ್ ದಲ್ಲಿ ನಿಮ್ಗ ಮ್ಯೂಚುವಲ್ ಎಕ್ಸ್ಕ್ಲೂಸಿವ್ ಇವೆಂಟ್ ಎಡಿಷನ್ ಥಿಯರಮ್ ಬರೀರಿ ಅಂದ್ರ ಯಾವ ರೀತಿ ಬರಿಬೇಕು ಅನ್ನೋದನ್ನ ನೋಡೋಣ ಅಂತ. ಫಸ್ಟ್ ನಾವು ಸ್ಟೇಟ್ಮೆಂಟ್ ಅನ್ನ ಬರಿಬೇಕು. ಏನ್ ಸ್ಟೇಟ್ಮೆಂಟ್? ಸ್ಟೇಟ್ಮೆಂಟ್, ಇಫ್ ಟು ಇವೆಂಟ್ಸ್ ಎ ಅಂಡ್ ಬಿ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ then the probability of occurrence of either A or B is equal to the sum of their individual probabilities. A ಮತ್ತು B ಎರಡು ಇವೆಂಟ್ಗಳು ಮ್ಯೂಚುವಲ್ ಎಕ್ಸ್ಕ್ಲೂಸಿವ್ ಇದ್ದಾಗ ಅದರದ ಪ್ರೊಬ್ಯಾಬಿಲಿಟಿಯನ್ನ ನಾವು ನೋಡೋದಾದ್ರೆ ಎ ಆರ್ ಬಿ. ಒಂದು ಕಾಯಿನ್ ಅನ್ನ ನಾವು ಟಾಸ್ ಮಾಡಿದಾಗ ಹೆಡ್ ಬರ್ತೈತಿ ಅಂತ ಎ ಇವೆಂಟ್ ಹೇಳಿದ್ರ, ಬಿ ಇವೆಂಟ್ ಟೇಲ್ ಅಂತ ನಾವು ಹೇಳಿದ್ರ ಇಲ್ಲಿ ಆಕರೆನ್ಸ್ ಎ ಆರ್ ಬಿ ನೇ ಇರ್ತೈತಿ. ಹೆಡ್ ಬಂದ್ರ ಟೇಲ್ ಬರಕ್ ಸಾಧ್ಯನೇ ಇಲ್ಲ, ಟೇಲ್ ಬಂತು ಅಂದ್ರ ಫೇಸ್ ಹೆಡ್ ಬರೋದಕ್ಕ ಸಾಧ್ಯ ಇಲ್ಲ. ಹಾಗಾಗಿ ಎ ಆರ್ ಬಿ ಅನ್ನೋದು ಎಲ್ಲೇ ಎಡಿಷನ್ ಥಿಯರಮ್ ಅದರಲ್ಲಿಯೂ ಕೂಡ ಮ್ಯೂಚುವಲ್ ಎಕ್ಸ್ಕ್ಲೂಸಿವ್ ಇದ್ದಾಗ ಆರ್ ಅನ್ನೋ ವರ್ಡ್ ಯೂಸ್ ಆಗ್ತೈತಿ. ಇದರದ ಪ್ರೊಬ್ಯಾಬಿಲಿಟಿ ಅನ್ನ ನೋಡಿದ್ರೆ ನಾವು ಈಕ್ವಲ್ ಟು ದಿ ಸಮ್ ಆಫ್ ದೇರ್ ಇಂಡಿವಿಜುವಲ್ ಪ್ರೊಬ್ಯಾಬಿಲಿಟಿ ಅಂತ ಹೇಳ್ತೇವೆ ನಾವು. ಅಂದ್ರೆ ಏನು? ಎದ್ ಪ್ರೊಬ್ಯಾಬಿಲಿಟಿ ಬಿ ಪ್ರೊಬ್ಯಾಬಿಲಿಟಿ ಎರಡನ್ನ ನಾವು ಕೂಡಿಸಿದ್ರೆ ಏನ್ ಬರುತ್ತೋ ಅದಕ್ಕೆ ನಾವು ಪ್ರೊಬ್ಯಾಬಿಲಿಟಿ ಅಂತ ಕರಿಬಹುದು. ಎರಡು ಇಂಡಿವಿಜುವಲ್ ಪ್ರೊಬ್ಯಾಬಿಲಿಟಿಯನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅವುಗಳನ್ನ ಎಡಿಷನ್ ಮಾಡಿದ್ರ ಏನಾಗ್ತೈತಿ? ಇವೆಂಟ್ಸ್ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತ ನಾವು ಎಡಿಷನ್ ಥಿಯರಮ್ ಒಳಗ ಕರಿತೀವಿ. Therefore, the addition theorem becomes probability of A or B is equal to probability of A plus probability of B. ಅದನ್ನ ನಾವು ಸಿಂಬಾಲಿಕಲಿ ಬರೆದ್ವಿ ಅಂದ್ರೆ probability of A union B is equal to probability of A plus probability of B ಅಂತ ಬರಿಬೇಕು. ಅಂದ್ರೆ ಎಕ್ಸಾಮ್ ಒಳಗೆ ನೀವು ಮೊದಲ ಸ್ಟೇಟ್ಮೆಂಟ್ ಬರಿಬೇಕು, ಆದ್ಮೇಲೆ ಎಡಿಷನ್ ಥಿಯರಮ್ ಫಾರ್ಮುಲಾ ಬರಿಬೇಕು. ಸಿಂಬಾಲ್ಗಳನ್ನ ನಿಮ್ಗೆ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳೋದಾದ್ರ ಫಸ್ಟ್ ಒನ್ ಪ್ರೊಬ್ಯಾಬಿಲಿಟಿ ಆಫ್ ಎ ಯೂನಿಯನ್ ಬಿ. ಪ್ರೊಬ್ಯಾಬಿಲಿಟಿ ಆಫ್ ಎ ಆರ್ ಬಿ ಹ್ಯಾಪನಿಂಗ್ ಅಂತ ಅರ್ಥ. ಎ ಆರ್ ಬಿ ಎರಡರಲ್ಲಿ ಒಂದು ಆಗತ್ತ ಅಂತ ಅರ್ಥ. ಪ್ರೊಬ್ಯಾಬಿಲಿಟಿ ಆಫ್ ಎ ಪಿ ಆಫ್ ಎ ಅಂದ್ರ ಪ್ರೊಬ್ಯಾಬಿಲಿಟಿ ಆಫ್ ಇವೆಂಟ್ ಎ, ಪಿ ಆಫ್ ಬಿ ಅಂದ್ರ ಪ್ರೊಬ್ಯಾಬಿಲಿಟಿ ಆಫ್ ಇವೆಂಟ್ ಬಿ ಅಂತ ಅರ್ಥ. ಕೆಲವೊಂದಿಷ್ಟು ಸಿಂಬಾಲ್ಗಳನ್ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ, ಇವುಗಳನ್ನ ನೀವು ಸರಿಯಾಗಿ ತಿಳ್ಕೊಂಡಿರ್ಬೇಕು.
ಇನ್ನೇಗ್ ನೋಡಿರಂತಹ ಸ್ಟೇಟ್ಮೆಂಟ್ ಮತ್ತು ಅದರ ಫಾರ್ಮುಲಾನ ನಾವು ಏನ್ ಮಾಡ್ಬೇಕು, ಪ್ರೂಫ್ ಒಳಗ ತೋರಿಸ್ಬೇಕು. ವಿ ನೋ ದ್ಯಾಟ್ ಅಡಿಷನ್ ಥಿಯರಮ್ ಅಂತ ಬರೀರಿ. ಅಡಿಷನ್ ಥಿಯರಮ್ ಅನ್ನ ಡಿಸ್ಪ್ಲೇ ಮಾಡಿದೀನಿ. ಅಡಿಷನ್ ಥಿಯರಮ್ ಅನ್ನ ನೀವು ಬರಿಬೇಕು. ಅದಾದ್ಮೇಲೆ ಲೆಟ್ ಎಸ್ ಬಿ ದ ಶಾಂಪಲ್ ಸ್ಪೇಸ್. ಎಸ್ ಅನ್ನೋದು ಒಂದೇನೋ ಶಾಂಪಲ್ ಸ್ಪೇಸ್ ಅಂತ ನಾವೇನ್ ಮಾಡತ್ತೀವಿ, ಅಸ್ಯೂಮ್ ಮಾಡ್ಕೊಳತ್ತೀವಿ. ಎ ಅಂಡ್ ಬಿ ಆರ್ ಟು ಇವೆಂಟ್ಸ್ ಇನ್ ಎ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಹಾಗಾಗಿ ಎದ ಪ್ರೊಬ್ಯಾಬಿಲಿಟಿಯನ್ನ ನಾವು ನೋಡೋದಾದ್ರ ಬೈ ದ ಡೆಫಿನೇಷನ್ ಆಫ್ ದ ಪ್ರೊಬ್ಯಾಬಿಲಿಟಿ ಆಫ್ ಐದರ್ ಎ ಆರ್ ಬಿ. ಎ ಆರ್ ಬಿ ಅಲ್ಲಿ ಯಾವುದಾದ್ರೂ ಒಂದ್ ಆಗೋದು ಅಂತ ಅರ್ಥ. ಫಸ್ಟ್ ಸ್ಟೆಪ್ ಏನು ಅಂತಂದ್ರೆ ನಮ್ಗ ಪ್ರೊಬ್ಯಾಬಿಲಿಟಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಪ್ರೊಬ್ಯಾಬಿಲಿಟಿ ಆಫ್ ಬಿ ಇಸ್ ಈಕ್ವಲ್ ಟು ಏನು, ಎನ್ ಆಫ್ ಬಿ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂತ ಬರಿಬೇಕು. ಎಸ್ ಅಂದ್ರೆ ಏನು, ಶಾಂಪಲ್ ಸ್ಪೇಸ್, ಒಟ್ಟು ಔಟ್ಕಮ್ಸ್ ಗಳು ಏನ್ ಬರ್ತೈತಿ ಅದು ಅಂತ ಅರ್ಥ. ಇಲ್ಲಿ ಎನ್ ಆಫ್ ಎ ಅಂದ್ರೆ ಏನರ್ಥ, ಎ ಇವೆಂಟ್ ದ ಸಾಧ್ಯತೆಗಳು ಏನು ಅಂತ ಅರ್ಥ. ಬಿ ಇವೆಂಟ್ ದ ಸಾಧ್ಯತೆಗಳು ಏನು ಅಂತ ನಾವು ಬರ್ಕೊಂಡಿರ್ಬೇಕು. ಇದಾದ್ಮೇಲೆ ನೆಕ್ಸ್ಟ್ ಆಸ್ ಪರ್ ದಿ ಕನ್ಸಿಡರೇಷನ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಪ್ಲಸ್ ಎನ್ ಆಫ್ ಬಿ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂತ ಬರೆದ್ರಿ. ದೇರ್ ಫೋರ್ ಮತ್ತು ಏನಾಯ್ತಿದು, ಪ್ರೊಬ್ಯಾಬಿಲಿಟಿ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಪ್ರೊಬ್ಯಾಬಿಲಿಟಿ ಆಫ್ ಎ ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ ಬಿ. ಇಷ್ಟ ಆದ್ರೆ ಅಡಿಷನ್ ಥಿಯರಮ್ ದ ಥಿಯರಿ ಆಸ್ಪೆಕ್ಟ್ ನೀವು ಬರದಂಗ. ಇದನ್ನ ನೀವು ಒಂದು ಎಕ್ಸಾಂಪಲ್ ಸಹಿತ ಬರೀರಿ ಅಂತ ಎಕ್ಸಾಮ್ ಒಳಗ ಬಹಳಷ್ಟು ಸಾರಿ ಕೇಳಾರ. ಸಪೋಸ್ ಇಲ್ಲಿನ ನಿಮ್ಗೆ ಏನಾದ್ರು ಎ ಬಿ ಸಿ ಅಂತ ಹೇಳಿ 3 ಇವೆಂಟ್ ಗಳನ್ನ ಕೊಟ್ಟಿದ್ರ ಅವಾಗ ಯಾವ ರೀತಿ ಫಾರ್ಮುಲಾ ಬರಿಬೇಕು ಅನ್ನೋದನ್ನ ಇಲ್ಲಿ ಕೊಡಲಾಗಿದೆ. ಇದನ್ನು ಕೂಡ ನೀವು ನೋಡ್ಕೋರಿ. ಇದನ್ನ ಎಕ್ಸಾಂಪಲ್ ಸಹಿತ ಪ್ರೂವ್ ಮಾಡ್ರಿ ಅಂತ ಕೇಳ್ತಾರ ಅವ್ರು ನಿಮ್ಗ. ಹಾಗಾಗಿ ಒಂದು ಎಕ್ಸಾಂಪಲ್ ಅನ್ನ ಬರಿಬೇಕಾಗತ್ತ. ಫಸ್ಟ್ ಏನು ಅಂತಂದ್ರೆ ನಾನ್ ತಗೊಳತಿರೋದು ಎಕ್ಸಾಂಪಲ್ ಡೈಸ್ ಎಕ್ಸಾಂಪಲ್, ಅಥವಾ ನೀವು ಕಾಯಿನ್ ಎಕ್ಸಾಂಪಲ್ ಆದ್ರೂ ತಗೋರಿ, ನಡೀತೈತಿ. ಮೇಲೆ ಡೈಸ್ ಈಸ್ ರೋಲ್ಡ್. ಒಂದು ಡೈಸ್ ಅನ್ನ ರೋಲ್ ಮಾಡಿದಾಗ ಶಾಂಪಲ್ ಸ್ಪೇಸ್ ಏನೇನ್ ಬರ್ತಾವ್ರಿ, ಶಾಂಪಲ್ ಸ್ಪೇಸ್ 1 ರಿಂದ 6 ನಂಬರ್ ಬರ್ತೈತಿ. ಹಾಗಾಗಿ ಶಾಂಪಲ್ ಸ್ಪೇಸ್ ಅಂದ್ರೆ ಏನು, 1 ರಿಂದ 6 ನಂಬರ್. ಈವೆಂಟ್ ಏನ್ ಹೇಳ್ತೀವಿ ಅಂದ್ರ, ಈವೆಂಟ್ ಎ ಏನು ಅಂದ್ರೆ ಗೆಟ್ಟಿಂಗ್ 3, ಈವೆಂಟ್ ಬಿ ಗೆಟ್ಟಿಂಗ್ 5 ನಂಬರ್. ಇಲ್ಲಿ ಏನಪ್ಪಾ ಅಂತಂದ್ರ ಈವೆಂಟ್ ಗಳ ಎರಡು ನಾವು ಅಬ್ಸರ್ವ್ ಮಾಡಿದ್ರ ಬೋತ್ 3 ಮತ್ತು 5 ಒಂದ ಟ್ರಯಲ್ ಒಳಗ ಬರಕ್ ಸಾಧ್ಯನೇ ಇಲ್ಲ. ಹಾಗಾಗಿ ಇವೇನ ಮ್ಯೂಚುವಲ್ ಎಕ್ಸ್ಕ್ಲೂಸಿವ್. ಮ್ಯೂಚುವಲ್ ಎಕ್ಸ್ಕ್ಲೂಸಿವ್ ಇದ್ದಾಗ ಮಾತ್ರ ನಾವು ಮುಂದೆ ಎಡಿಷನ್ ಥಿಯರಮ್ ಅದಕ್ಕೆ ಅಪ್ಲೈ ಮಾಡಕ್ ಬರುತ್ತ. ಇಲ್ಲಿ ಮ್ಯೂಚುವಲ್ ಎಕ್ಸ್ಕ್ಲೂಸಿವ್ ಇರೋದ್ರಿಂದ ನಾವು ಎಡಿಷನ್ ಥಿಯರಮ್ ಅನ್ನ ಅಪ್ಲೈ ಮಾಡ್ಬೇಕು. ಎನ್ ಆಫ್ ಎಸ್ ಅಂದ್ರೆ ಶಾಂಪಲ್ ಸ್ಪೇಸ್ ಎಷ್ಟು, 1 ರಿಂದ 6 ನಂಬರ್ಗಳು. ಇವೆಸ್ಟ್ ಅದಾವ ಕೌಂಟ್ ಮಾಡ್ರಿ ನಂಬರ್, ಬಟ್ 6 ನಂಬರ್ ಅದ. ಎನ್ ಆಫ್ ಎಸ್ ಎಷ್ಟು ಬರಿಬೇಕು, 6 ಅಂತ ಬರ್ಕೋಬೇಕು. ಈವೆಂಟ್ ಏನು ಅಂದ್ರೆ ಗೆಟ್ಟಿಂಗ್ 3. ಗೆಟ್ಟಿಂಗ್ 3 ಪಾಸಿಬಿಲಿಟೀಸ್ ಎಷ್ಟು ಇದಾವ, 1 ಐತಿ. ಇಲ್ಲಿ ಸೀರೀಸ್ ಅಬ್ಸರ್ವ್ ಮಾಡ್ರಿ ನೀವು, 3 ಅನ್ನೋದು ಒಂದೇ ಸಾರಿ ಇರೋದ್ರಿಂದ ಎನ್ ಆಫ್ ಎ ಎಷ್ಟು 1 ಅಂತ ಅರ್ಥ. ದೇರ್ ಫೋರ್ ಪ್ರೊಬ್ಯಾಬಿಲಿಟಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಇಲ್ಲಿ ಎನ್ ಆಫ್ ಎ ಎಷ್ಟು 1, ಎಸ್ ಇರೋದೆಷ್ಟು 6, 1 ಡಿವೈಡೆಡ್ ಬೈ 6 ಅಂತ ನೀವು ಬರಿಬೇಕು. ಸಿಮಿಲರ್ಲಿ ಈವೆಂಟ್ ಬಿ ಏನೈತಿ ಅಂದ್ರೆ ಗೆಟ್ಟಿಂಗ್ 5 ಐತಿ. ಇದಕ್ಕೆ ಏನಂತ ಬರಿಬೇಕು, ಎನ್ ಆಫ್ ಬಿ ಅಂತ ಬರಿಬೇಕು. ಎನ್ ಆಫ್ ಬಿ ಎಷ್ಟು ಐತ್ರಿ, 5 ಅನ್ನೋದು ಈ ಒಂದು ಶಾಂಪಲ್ ಸ್ಪೇಸ್ ಒಳಗ ಒಂದೇ ಐತಿ. ಇಲ್ಲೇನು 1 ಅಂತ ಅರ್ಥ. ಇದಾದ್ಮೇಲೆ ಫಾರ್ಮುಲಾ ಅಪ್ಲೈ ಮಾಡೋದು, ಪ್ರೊಬ್ಯಾಬಿಲಿಟಿ ಆಫ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಬಿ ಡಿವೈಡೆಡ್ ಬೈ ಎನ್ ಆಫ್ ಎಸ್, 1 ಡಿವೈಡೆಡ್ ಬೈ 6. ನೆಕ್ಸ್ಟ್ ನಾವು ಎಡಿಷನ್ ಥಿಯರಮ್ ಅನ್ನ ಬರಿಬೇಕು. ಎಡಿಷನ್ ಥಿಯರಮ್ ಏನಿದೆ ಫಾರ್ಮುಲಾ, ಪಿ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಪ್ರೊಬ್ಯಾಬಿಲಿಟಿ ಆಫ್ ಎ ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ ಬಿ. ಆಲ್ರೆಡಿ ಹಿಂದಿನ ಒಂದು ಸ್ಲೈಡ್ ಒಳಗೆ ನೀವೇನ್ ಮಾಡಿರಿ, ಕ್ಯಾಲ್ಕುಲೇಟ್ ಮಾಡಿರಿ ನೋಡ್ರಿ. ಎ ಮತ್ತ ಪ್ರೊಬ್ಯಾಬಿಲಿಟಿ ಎ ಮತ್ತ ಪ್ರೊಬ್ಯಾಬಿಲಿಟಿ ಬಿ ಅನ್ನ ಕ್ಯಾಲ್ಕುಲೇಟ್ ಮಾಡಿರಿ. ಇವೆರಡು ಕೂಡಿಸಿ ಬರೆದ್ರೆ ಏನಾಯ್ತ, ಮುಗೀತು ಅಂತ ಅರ್ಥ. ದಿಸ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 6 ಪ್ಲಸ್ 1 ಡಿವೈಡೆಡ್ ಬೈ 6 ಇಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ 6 ಆಗ್ತೈತಿ. ಸಿಂಪ್ಲಿಫೈ ಮಾಡಿದ್ರೆ ನೀವು ಎಷ್ಟು ಆಗ್ತೈತ್ರಿ, 1/3 ಆಗ್ತೈತಿ. ನಾಟ್ ಮ್ಯೂಚುವಲ್ ಎಕ್ಸ್ಕ್ಲೂಸಿವ್ ಒಳಗೆ ಏನಿರಂಗಿಲ್ಲ, ಯಾವುದೇ ರೀತಿಯ ಕಾಮನ್ ಔಟ್ಕಮ್ಸ್ ಗಳು ಇರೋದಿಲ್ಲ. ಎ ಮತ್ತು ಬಿ ಎರಡು ಒಂದೇ ಟೈಮಿಗೆ ಆಗ್ತಾ ಇರೋದಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಎಡಿಷನ್ ಥಿಯರಮ್ದಲ್ಲಿನ when the events are not mutually exclusive ದ ಮೇಲೆ ಅದರದ ಸ್ಟೇಟ್ಮೆಂಟ್, ಪ್ರೂಫ್ ಮತ್ತು ಎಕ್ಸಾಂಪಲ್ ಅನ್ನ ನೋಡೋಣ ಅಂತ.
ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.